ಇಲ್ಲಿಯವರೆಗೆ. ಮೀರಾ ಮಧುಮಿತಾಳನ್ನು ತಬ್ಬಿಕೊಂಡು, ಮಧು, ನಾನಂತೂ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ನಾನು ನಿನ್ನ ಮೇಲೆ ಸ್ವಲ್ಪ ಸಮಯದವರೆಗೆ ಕೋಪಗೊಳ್ಳಬಹುದು, ಆದರೆ ನಾನು ನಿನ್ನನ್ನು ಎಂದಿಗೂ ಬಿಡಲಾರೆ ಎಂದು ಹೇಳಿದಳು. ಮುಂದುವರಿದ ಭಾಗ. ಮಧುಮಿತಾ ಹಾಗೂ ಮೀರಾ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಮಧುಮಿತಾ ನಗುತ್ತಾ, ಸರಿ ಮೀರಾ, ನಿನಗೆ ಹಾಸ್ಪಿಟಲ್ನಲ್ಲಿ ಎಷ್ಟು ಹಣ ಖರ್ಚಾಯಿತು ಎಂದು ಕೇಳಿದಾಗ ಮೀರಾ ಕೋಪದಿಂದ ಇದನ್ನು ಕೇಳಬೇಕಾದ ಅವಶ್ಯಕತೆ ಇತ್ತ ಎಂದು ಕೇಳಿದಳು. ಹೌದು, ಇದು ನನಗೆ ಬಹಳ ಮುಖ್ಯವಾದದ್ದು. ಆದ್ದರಿಂದ ದಯವಿಟ್ಟು ಯಾವುದೇ ಮುಚ್ಚುಮರೆ ಮಾಡದೆ ಹೇಳು. ನನಗೆ ಸ್ಯಾಲರಿ ಬಂದಿದೆ. ನೀನು ನನಗೆ ಹೇಳದಿದ್ದರೆ ನಾನು ಆಸ್ಪತ್ರೆಗೆ ಹೋಗಿ ವಿಚಾರಿಸುತ್ತೇನೆ ಎಂದು ಮಧುಮಿತಾ ಹೇಳಿದಳು. ಮೀರಾ ಅವಳತ್ತ ಮುಖ ಮಾಡಿ, ಚೆಕಪ್ ಮತ್ತು ಔಷಧಿ ಸೇರಿ 5,000 ರೂಪಾಯಿ ಆಯಿತು. 15 ದಿನಗಳ ನಂತರ ಅಂಕಲ್ನನ್ನು ಮತ್ತೊಮ್ಮೆ ಚೆಕಪ್ಗೆ ಕರೆದುಕೊಂಡು ಹೋಗಬೇಕು ಮತ್ತು ಡಾಕ್ಟರ್ ಅಂಕಲ್ ಮೊದಲಿನಂತೆ ನಡೆದಾಡಲು ಶುರು ಮಾಡುತ್ತಾರೆ ಎಂದು ಕೂಡ ಹೇಳಿದರು. ಮಧುಮಿತಾ ತನ್ನ ಬ್ಯಾಗಿನಿಂದ ಹಣವನ್ನು ತೆಗೆದು ಮೀರಾಳ ಕೈಗೆ ಕೊಟ್ಟು, ಇದರಲ್ಲಿ 15,000 ರೂಪಾಯಿ ಇದೆ. ಕಬೀರ್ಗೆ ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡಿಸು. ಆರತಿಯವರು ಚಹಾದೊಂದಿಗೆ ಬಾಗಿಲ ಬಳಿ ನಿಂತು ಇದನ್ನೆಲ್ಲ ಕೇಳುತ್ತಿದ್ದರು. ಏನೂ ಮಾತನಾಡದೆ ಟೀ ಟ್ರೇಯನ್ನು ಹಾಸಿಗೆಯ ಮೇಲೆ ಇಟ್ಟು ಅಲ್ಲಿಂದ ಹೊರಡತೊಡಗಿದರು. ಅಮ್ಮ ಎಂದು ಮಧುಮಿತಾ ಹೇಳಿದ ತಕ್ಷಣ ಆರತಿಯವರು ನಿಂತು ಮಧುಮಿತಾಳ ಕಡೆಗೆ ತಿರುಗಿ ನೋಡಿದರು. ಮಧುಮಿತಾ ತಕ್ಷಣ ಕ್ಷಮಿಸಿ ಆಂಟಿ ಎಂದು ಹೇಳಿ ಮಧುಮಿತಾ ಎದ್ದು ಆರತಿಯವರ ಬಳಿಗೆ ಹೋಗಿ ಹಣವನ್ನು ಕೊಡುತ್ತಾ, ನಾನು ಮೀರಾಳ ಹತ್ತಿರ ಹಣವನ್ನು ಕೊಟ್ಟಿದ್ದೇನೆ. ಅವಳು ಅದನ್ನು ಇವತ್ತು ಕಬೀರ್ಗೆ ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡುತ್ತಾಳೆ. ಇವತ್ತು ಹಾಸ್ಪಿಟಲ್ನಲ್ಲಿ ಏನೇನು ಖರ್ಚು ಆಗಿದೆಯೋ ಅದೆಲ್ಲವನ್ನು ಮೀರಾಳೆ ಕೊಟ್ಟಿದ್ದು. ಹಾಗಾಗಿ ಅವಳಿಗೂ ನನ್ನ ಸಂಬಳದಿಂದಲೇ ಕೊಟ್ಟೆ. ಇದು ಉಳಿದ ಹಣ ಎಂದು ಆರತಿಯವರ ಕೈಗೆ ಕೊಟ್ಟಾಗ ಅವರು ಏನನ್ನೂ ಹೇಳದೆ ಹಣವನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಬರಲು ಮಧುಮಿತಾ ತಕ್ಷಣವೇ ನನಗೆ ಶಿಮ್ಲಾಗೆ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಎಂದಾಗ ಆರತಿಯವರು ಏನು ಹೇಳದೆ ಅಲ್ಲಿಂದ ಹೊರಟು ಹೋದರು. ಮೀರಾಳಿಗೆ ಆರತಿಯವರು ವರ್ತನೆ ಕಂಡು ತುಂಬ ಕೋಪ ಬಂದಿತ್ತು. ಆದರೆ ಮಧುಮಿತಾಳಿಗೋಸ್ಕರ ಏನೂ ಹೇಳದೆ ಸುಮ್ಮನಿದ್ದಳು. ಅವರು ಹೋದ ಕೂಡಲೇ ಮಧುಮಿತಾ ನಗುತ್ತಾ ಹಿಂತಿರುಗಿ ಬಂದು ಹಾಸಿಗೆಯ ಮೇಲೆ ಕುಳಿತು ಮೀರಾಳಿಗೆ ಹೇಳಿದಳು, ಮೀರಾ, ನಾನು ಮೊದಲ ಬಾರಿಗೆ ಶಿಮ್ಲಾಗೆ ಹೋಗುತ್ತಿದ್ದೇನೆ. ಅಲ್ಲಿ ತುಂಬ ಚಳಿ ಇದೆ ಅಲ್ವಾ ಎಂದು ಕೇಳಲು ಅಷ್ಟರಲ್ಲಿ ಮೋಹನ್ ರವರು ಅಲ್ಲಿಗೆ ಬಂದವರು, ಹೌದು ಮಗಳೇ, ಅಲ್ಲಿ ತುಂಬ ಚಳಿ ಇರುತ್ತದೆ. ಆದ್ದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡ. ಅಪ್ಪನ ಧ್ವನಿ ಕೇಳಿದ ತಕ್ಷಣ ಮಧುಮಿತಾ ಹಾಸಿಗೆಯಿಂದ ಎದ್ದು ಅವರ ಬಳಿಗೆ ಹೋಗಿ ಮೊಣಕಾಲು ಊರಿ ಕುಳಿತು ಹೇಳಿದಳು, ಥ್ಯಾಂಕ್ ಯು ಅಪ್ಪ. ಬಹುಶಃ ನೀವು ಮತ್ತು ಅಮ್ಮ ಒಪ್ಪುವುದಿಲ್ಲ ಎಂದು ನಾನು ಭಾವಿಸಿದೆ, ಆದರೆ ನೀವು ಅನುಮತಿ ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್ ಎಂದು ಹೇಳಿದಳು. ಮೋಹನ್ ರವರು ನಗುತ್ತಾ, ಮಗಳೇ, ನೀನು ಹೋಗುವುದು ಅವಶ್ಯಕ. ಇಲ್ಲದಿದ್ದರೆ ನಿನ್ನ ಫಲಿತಾಂಶಗಳು ಹಾಳಾಗಬಹುದು. ಆದ್ದರಿಂದ ಹೋಗಲು ಅನುಮತಿ ಕೊಡಲೇಬೇಕಿತ್ತು. ಈಗ ಸಂತೋಷದಿಂದ ಹೋಗಿ ಒಳ್ಳೆ ರೀತಿಯಲ್ಲಿ ನಿನ್ನ ಪ್ರಾಜೆಕ್ಟನ್ನು ಮಾಡು, ಸರಿಯಾ ಎಂದು ಹೇಳಿದರು. ಆಯಿತು ಪಪ್ಪ ಎಂದು ಮಧುಮಿತಾ ನಗುತ್ತಾ ಹೇಳಿದಳು. ತನ್ನ ಬ್ಯಾಗಿನಿಂದ ಹಣವನ್ನು ತೆಗೆದು ಮೋಹನ್ ರವರಿಗೆ ಕೊಟ್ಟು, ಅಪ್ಪ, ಇದನ್ನು ನೀವೇ ಇಟ್ಟುಕೊಳ್ಳಿ ಎಂದಾಗ ಮೋಹನ್ ರವರು ಮಧುಮಿತಾಳ ಕೆನ್ನೆಯನ್ನು ಮುಟ್ಟಿ, ಇಲ್ಲ ಮಗಳೇ, ಈ ಬಾರಿ ಈ ಹಣವನ್ನು ನಿನ್ನ ಬಳಿಯೇ ಇಟ್ಟುಕೋ. ನೀನು ಅಷ್ಟು ದೂರ ಹೋಗುತ್ತಿದ್ದೀಯ, ಹಾಗಾಗಿ ನಿನಗೆ ಈ ಹಣದ ಅವಶ್ಯಕತೆ ಇದೆ ಎಂದು ಹೇಳಿದಾಗ, ಆದರೆ ಪಪ್ಪ, ನನ್ನ ಬಳಿ ಹಳ್ಳಿಗೆ ಹೋಗಲು ಹಣವಿದೆ. ನೀವೇ ನನಗೆ ನಿನ್ನೆ ಕೊಟ್ಟಿದ್ದೀರಾ ಎಂದು ಮೋಹನ್ ರವರ ಮಾತಿಗೆ ಅಡ್ಡಪಡಿಸುತ್ತಾ ಹೇಳಿದಾಗ, ಈ ಹಣವನ್ನು ನನ್ನ ಸಲುವಾಗಿ ಇಟ್ಟುಕೋ, ದಯವಿಟ್ಟು ಮಗಳೇ ಎಂದು ಮೋಹನ್ ರವರು ವಿನಂತಿಸಿಕೊಂಡರು. ಸರಿ ಎಂದು ಮಧುಮಿತಾ ನಗುತ್ತಾ ಹೇಳಿದಳು. ಅಷ್ಟರಲ್ಲಾಗಲೇ ಮಧುಮಿತಾಳ ಪಕ್ಕದ ಮನೆಯವರು ಕೈಯಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಒಂದನ್ನು ಹಿಡಿದುಕೊಂಡು ಬಂದರು. ಅವರನ್ನು ನೋಡಿದ ಕೂಡಲೇ ಮಧುಮಿತಾ ಮುಗುಳ್ನಗುತ್ತಾ ಎದ್ದು ಅವರ ಬಳಿ ಬಂದು, ಬನ್ನಿ ಪ್ರಿಯಾ ಆಂಟಿ, ನೀವೂ ಬನ್ನಿ, ನಮ್ಮೊಂದಿಗೆ ಚಹಾ ಕುಡಿಯಿರಿ ಎಂದು ಹೇಳಿದಳು. ಪ್ರಿಯಾ ಅವರು ಮುಗುಳ್ನಗುತ್ತಾ, ನಾನು ಇಲ್ಲಿ ಕೂತು ಟೀ ಕುಡಿಯಲು ಬಂದಿಲ್ಲ, ನಿನಗೆ ಏನನ್ನೋ ಕೊಡಲು ಬಂದಿದ್ದೇನೆ ಎಂದಾಗ ಮಧುಮಿತಾ ಆಶ್ಚರ್ಯದಿಂದ ಅವರನ್ನೇ ನೋಡತೊಡಗಿದಳು. ಪ್ರಿಯಾ ಮಧುಮಿತಾಳಿಗೆ ಆ ಡಬ್ಬಿಯನ್ನು ಕೊಟ್ಟು, ಈ ಲಡ್ಡುಗಳನ್ನು ಇಂದು ಬೆಳಿಗ್ಗೆ ಮಾಡಿದ್ದೇನೆ. ಮೋಹನ್ ರವರಿಂದ ನಿನ್ನ ಅಂಕಲ್ ನೀನು ಶಿಮ್ಲಾಗೆ ಹೋಗುತ್ತಿರುವಿ ಎಂದು ತಿಳಿದುಕೊಂಡರು. ಆದ್ದರಿಂದ ನಾನು ಇದನ್ನು ನಿನಗಾಗಿ ತಂದಿದ್ದೇನೆ. ಇವುಗಳನ್ನು ನಿನ್ನ ಲಗೇಜಿನಲ್ಲಿ ಇಟ್ಟುಕೋ ಎಂದಾಗ ಮಧುಮಿತಾ ಮುಗುಳ್ನಗುತ್ತಾ, ಥ್ಯಾಂಕ್ಸ್ ಆಂಟಿ ಎಂದು ಅವರನ್ನು ತಬ್ಬಿಕೊಂಡಳು. ಪ್ರಿಯಾ ಮಧುಮಿತಾಳ ಕೆನ್ನೆಯನ್ನು ಸವರಿ, ಹುಷಾರಾಗಿ ಹೋಗಿ, ಬೇಗ ಬಾ ಎಂದು ಹೇಳಿದಾಗ ಮಧುಮಿತಾ ತಲೆಯಾಡಿಸಿದಳು. ನಾನು ಆರತಿಯವರನ್ನು ಭೇಟಿಯಾಗಿ ಬರುತ್ತೇನೆ ಎಂದು ಹೇಳಿ ಪ್ರಿಯಾ ಅಲ್ಲಿಂದ ಹೊರಟರು. ಮೀರಾ ತಕ್ಷಣ ಮಧುಮಿತಾಳ ಕೈಯಿಂದ ಡಬ್ಬಿಯನ್ನು ತೆಗೆದುಕೊಂಡು ಅದನ್ನು ತೆರೆದು ಲಡ್ಡುಗಳನ್ನು ತಿನ್ನಲು ಪ್ರಾರಂಭಿಸಿದಳು. ಮೋಹನ್ ಮತ್ತು ಮಧುಮಿತಾ ಇಬ್ಬರು ಅವಳನ್ನು ನೋಡಿ ನಗಲು ಪ್ರಾರಂಭಿಸಿದರು. ಮೋಹನ್ ರವರು ಮಧುಮಿತಾಳಿಗೆ, ಮಧು, ನೀನು ಪ್ಯಾಕಿಂಗ್ ಮಾಡಿಕೋ ಮಗಳೇ, ಎಲ್ಲವನ್ನು ಎಚ್ಚರಿಕೆಯಿಂದ ಇಟ್ಟುಕೋ, ಯಾವುದೇ ಅಗತ್ಯ ವಸ್ತುವನ್ನು ಬಿಡಬೇಡ ಎಂದು ಹೇಳಿದರು. ಚಿಂತೆ ಮಾಡಬೇಡಿ ಅಂಕಲ್, ನಾನು ಅವಳ ಜೊತೆಗಿದ್ದೇನೆ, ಎಲ್ಲ ಪ್ಯಾಕಿಂಗ್ ನಾನೇ ಮಾಡುತ್ತೇನೆ ಎಂದು ಮೀರಾ ಲಡ್ಡು ತಿನ್ನುತ್ತಾ ಹೇಳಿದಳು. ಮೋಹನ್ ರವರು ಮುಗುಳ್ನಗುತ್ತಾ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ತಕ್ಷಣ ಮೀರಾ ಮಧುಮಿತಾಳ ಬಾಯಿಗೆ ಲಡ್ಡನ್ನು ತುರುಕಿ, ಟೇಸ್ಟ್ ನೋಡು, ತುಂಬ ರುಚಿಯಾಗಿದೆ ಎಂದಳು. ಲಡ್ಡು ತಿನ್ನುತ್ತಾ ಮಧುಮಿತಾ ಯೋಚಿಸುತ್ತಾ ಕುಳಿತಳು. ಅವಳು ಈ ಲಡ್ಡುಗಳ ರುಚಿ ಅಮ್ಮ ಮಾಡುವ ಲಡ್ಡುಗಳಂತೆ ಇದೆ, ಬಹುಶಃ ಇದನ್ನು ಅಮ್ಮನೇ ಮಾಡಿಲ್ಲ ತಾನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು.
ಏನು ಯೋಚಿಸುತ್ತಿದ್ದೀಯಾ ಎಂದು ಡಬ್ಬಿಯಿಂದ ಲಡ್ಡುಗಳನ್ನು ತೆಗೆಯುತ್ತಾ ಮೀರಾ ಕೇಳಿದಳು. ಮಧುಮಿತಾ ಅವಳ ಕೈಯಿಂದ ಲಡ್ಡುವನ್ನು ತೆಗೆದುಕೊಂಡು ಡಬ್ಬಿಯಲ್ಲಿಟ್ಟು, ಇದು ದಾರಿಯಲ್ಲಿ ಹೋಗುತ್ತಾ ತಿನ್ನೋದಕ್ಕೆ, ಆದರೆ ನೀನು ಇಲ್ಲಿಯೇ ತಿಂದು ಖಾಲಿ ಮಾಡುತ್ತೀಯಾ? ಈಗ ನನಗೆ ಪ್ಯಾಕಿಂಗ್ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡು ಎಂದಾಗ ಮೀರಾ ಅವಳನ್ನು ನೋಡುತ್ತಾ ಮಧುಮಿತಾಳಿಗೆ ಪ್ಯಾಕಿಂಗ್ನಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದಳು. ಮಧುಮಿತಾಳ ಮುಖದಲ್ಲಿ ಶಿಮ್ಲಾಗೆ ಹೋಗುವ ಖುಷಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮಧುಮಿತಾ ತನ್ನ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಇಡುತ್ತಾ, ಮೀರಾ, ನಾನು ಟಿವಿಯಲ್ಲಿ ಹಿಮವನ್ನು ನೋಡಿದಾಗ ನನಗೂ ಹಿಮವನ್ನು ನೋಡಬೇಕೆಂದು ಅನ್ನಿಸುತ್ತಿತ್ತು. ಇಂದು ನನ್ನ ಕನಸು ನನಸಾಗುತ್ತಿದೆ. ಹಾಗೆ ಆಶ್ಚರ್ಯಕರ ವಿಷಯವೆಂದರೆ ಅಷ್ಟು ಸಿಟಿಗಳಲ್ಲಿ ನಮ್ಮ ಪ್ರಾಜೆಕ್ಟ್ಗಾಗಿ ಶಿಮ್ಲಾಗೆ ಹೋಗುವ ಅವಕಾಶ ಸಿಕ್ಕಿದೆ. ನಾನು ತುಂಬ ಉತ್ಸುಕಳಾಗಿದ್ದೇನೆ ಎಂದು ಹೇಳಿದಳು. ಮೀರಾ ಅವಳ ಮಾತುಗಳನ್ನು ಕೇಳಿ ಮುಗುಳ್ನಗುತ್ತಾ ಕಬೋರ್ಡ್ನಿಂದ ಬಟ್ಟೆಗಳನ್ನು ತೆಗೆಯುತ್ತಿದ್ದಳು. ಅವಳ ಕಣ್ಣುಗಳು ಸ್ವೆಟರ್ ಮೇಲೆ ಬಿದ್ದವು. ಮೀರಾ ಸ್ವೆಟರ್ ಎತ್ತಿಕೊಂಡು ಹೇಳಿದಳು, ಮಧು, ಈ ಸ್ವೆಟರ್ ನೀನು ಇದನ್ನು ಯಾವಾಗ ತೆಗೆದುಕೊಂಡೆ? ನಾನು ಇದನ್ನು ಯಾವತ್ತೂ ನೋಡಿಲ್ಲ ಎಂದು ಹೇಳಿದಳು. ಸ್ವೆಟರನ್ನು ನೋಡಿದ ಮಧುಮಿತಾ ಕೂಡ ಆಶ್ಚರ್ಯದಿಂದ ಹಾಸಿಗೆಯಿಂದ ಎದ್ದು ಮೀರಾಳ ಬಳಿ ಬಂದು ಸ್ವೆಟರನ್ನು ನೋಡುತ್ತಾ, ಮೀರಾ, ನಾನು ಕೂಡ ಇದನ್ನು ನೋಡಿಲ್ಲ ಎಂದು ಹೇಳಿದಳು. ಮೀರಾ ಮುಗುಳ್ನಗುತ್ತಾ, ಬಹುಶಃ ನಾವಿಬ್ಬರೂ ಇದನ್ನು ಎಲ್ಲಿಯೋ ಖರೀದಿಸಿ ನಂತರ ಮರೆತು ಹೋಗಿರಬಹುದು ಎಂದು ಹೇಳಿದಳು. ಮಧುಮಿತಾ ಕೆಲವು ಕ್ಷಣ ಯೋಚಿಸಿ ತನ್ನಷ್ಟಕ್ಕೆ ತಾನೇ, ಆದರೆ ನಾನು ಇದನ್ನು ಖರೀದಿಸಲೇ ಇಲ್ಲ ಎಂದು ಹೇಳಿಕೊಂಡಳು. ಮೀರಾ ಮತ್ತು ನಾನು ಈ ಸ್ವೆಟರನ್ನು ಒಟ್ಟಿಗೆ ಖರೀದಿಸಿದರೆ ನಾನು ಅದನ್ನು ನೆನಪಿಸಿಕೊಳ್ಳುತ್ತೇನೆ, ಆದರೆ ನಾನು ಇದನ್ನು ಖರೀದಿಸಿದ ನೆನಪೇ ಇಲ್ಲ ನನಗೆ. ಅಪ್ಪ ಏನಾದರೂ ನನಗಾಗಿ ತಂದಿಲ್ಲ ತಾನೆ ಎಂದು ಯೋಚಿಸುತ್ತಾ ಮಧುಮಿತಾಳ ಮುಖದಲ್ಲಿ ನಗು ಮೂಡಿತು. ಅವಳು ಮೀರಾಳಿಗೆ, ಮೀರಾ, ಅಪ್ಪ ಇದನ್ನು ತಂದಿರಬೇಕು ಎಂದು ಹೇಳಿದಳು. ನನಗೂ ಹಾಗೆಯೇ ಅನ್ನಿಸುತ್ತಿದೆ. ಆದ್ದರಿಂದ ಈಗ ನೀನು ತಲೆ ಕೆಡಿಸಿಕೊಳ್ಳುವುದನ್ನು ನಿಲ್ಲಿಸಿ ಇದನ್ನು ಬ್ಯಾಗ್ನಲ್ಲಿ ಇಡು. ನಿನ್ನ ಪ್ಯಾಕಿಂಗ್ ಮುಗಿದ ಮೇಲೆ ನಾನು ನನ್ನ ಪ್ಯಾಕಿಂಗ್ ಮಾಡಿಕೊಳ್ಳಲು ಮನೆಗೆ ಹೋಗಬೇಕು. ಮಿಸ್ ಮಧು ಶರ್ಮಾ, ನಿನಗೆ ಅರ್ಥವಾಯಿತಾ ಎಂದು ಹೇಳುತ್ತಾ ಮಧುಮಿತಾಳ ಕೈಯಿಂದ ಸ್ವೆಟರ್ ತೆಗೆದುಕೊಂಡು ಮಧುಮಿತಾಳ ಬ್ಯಾಗ್ಗೆ ಹಾಕಿದಳು ಮೀರಾ. ಇತ್ತ ಕಡೆ ಕಿರಣ್ ತನ್ನ ಕಚೇರಿ ಹೊರಗೆ ಬಂದು ತನ್ನ ಕಾರನ್ನು ನಿಲ್ಲಿಸಿದನು. ಕಿರಣ್ನ ಕಾರನ್ನು ನೋಡಿದ ತಕ್ಷಣ ವಾಚ್ಮ್ಯಾನ್ ಓಡಿಕೊಂಡು ಬಂದನು. ಕಿರಣ್ ತನ್ನ ಕಾರಿನ ಬಾಗಿಲನ್ನು ತೆರೆಯುತ್ತಿದ್ದಂತೆ ವಾಚ್ಮ್ಯಾನ್ ತಕ್ಷಣ ಬಾಗಿಲನ್ನು ಹಿಡಿದುಕೊಂಡನು. ಕಿರಣ್ ತನ್ನ ಕಪ್ಪು ಕನ್ನಡಕವನ್ನು ಕಳಚಿ ಆಫೀಸಿನ ಒಳಗೆ ಬಂದನು. ಅವನು ಆಫೀಸ್ನ ಒಳಗೆ ಪ್ರವೇಶಿಸುತ್ತಿದ್ದಂತೆ ಆಫೀಸ್ನ ಸಿಬ್ಬಂದಿ ಅವನನ್ನೇ ನೋಡುತ್ತಾ ನಿಂತುಕೊಂಡರು. ಕಿರಣ್ ನೇರವಾಗಿ ತನ್ನ ಕ್ಯಾಬಿನ್ನ ಕಡೆಗೆ ಹೋದನು. ಆಫೀಸ್ನಲ್ಲಿದ್ದ ಹುಡುಗಿಯೊಬ್ಬಳ ಬಳಿ ಫೈಲ್ನಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಲು ಆದಿ ಹೇಳುತ್ತಿದ್ದಾಗ ಅವನ ಕಣ್ಣುಗಳು ಕಿರಣ್ನ ಮೇಲೆ ಬಿದ್ದವು. ಅವನನ್ನು ನೋಡಿದ ತಕ್ಷಣ ಆದಿ ಕಿರಣ್ನ ಬಳಿಗೆ ಮುಗುಳ್ನಗುತ್ತಾ ಬಂದು, ನೀವು ಬಂದಿದ್ದು ಒಳ್ಳೆಯದಾಯಿತು ಸಾರ್. ಮಿಸ್ಟರ್ ಮೆಹರಾ ಮತ್ತು ರಾವ್ ಅವರು ಸ್ವಲ್ಪ ಹೊತ್ತಿನಲ್ಲಿ ಜಮೀನಿನ ಮಾಲೀಕರೊಂದಿಗೆ ಬರಲಿದ್ದಾರೆ ಎಂದು ಹೇಳಿದನು. ಆದಿ ಪಿಯೂಷ್ನನ್ನು ತನ್ನ ಕ್ಯಾಬಿನ್ಗೆ ಕಳುಹಿಸು ಎಂದು ಹೇಳುತ್ತಾ ಕಿರಣ್ ತನ್ನ ಕ್ಯಾಬಿನ್ನ ಬಾಗಿಲು ತೆರೆದು ಕ್ಯಾಬಿನ್ನ ಒಳಗೆ ಹೋದನು. ಕಿರಣ್ ಕ್ಯಾಬಿನ್ನ ಒಳಗೆ ಹೋಗುತ್ತಿದ್ದಂತೆ ಆದಿ ಪಿಯೂಷ್ನನ್ನು ಆಫೀಸ್ನಲ್ಲಿ ಹುಡುಕತೊಡಗಿದನು. ಕಿರಣ್ ಬಂದು ತನ್ನ ಕುರ್ಚಿಯ ಮೇಲೆ ಕುಳಿತವನು ತನ್ನ PC ಆನ್ ಮಾಡಿದನು. ಅಷ್ಟರಲ್ಲಿಯೇ ಪಿಯೂಷ್ ಬಾಗಿಲು ಬಡಿಯುತ್ತಾ, ಮೇ ಐ ಆಮ್ ಕಮಿಂಗ್ ಸರ್ ಎಂದು ಕೇಳಿದನು. ಕಮ್ಮಿನ್ ಪಿಯೂಷ್ ಎಂದು ಕಿರಣ್ ತನ್ನ ಇಮೇಲನ್ನು ಓಪನ್ ಮಾಡುತ್ತಾ ಹೇಳಿದನು. ಪಿಯೂಷ್ ಒಳಗೆ ಬರುತ್ತಿದ್ದಂತೆ ಕಿರಣ್ ಮೇಲನ್ನು ಪರಿಶೀಲಿಸುತ್ತಾ, ನೀವು ರಹೇಜಾರೊಂದಿಗೆ ಮಾತನಾಡಿದ್ದೀರಾ ಎಂದು ಕೇಳಿದನು. ಪಿಯೂಷ್ ತಕ್ಷಣ, ನಾನು ಅವರಿಗೆ ಕರೆ ಮಾಡಿದ್ದೆ, ಆದರೆ ಅವರು ಫ್ಲ್ಯಾಟ್ ನೀಡಲು ನಿರಾಕರಿಸಿದ್ದಾರೆ. ತುಂಬ ಅಸಭ್ಯವಾಗಿ ಮಾತನಾಡುತ್ತಿದ್ದರು. ಹಣ ಸಿಕ್ಕಾಗ ನಮಗೆ ಕೊಡುತ್ತೇನೆ ಎಂದು ಹೇಳುತ್ತಿದ್ದರು ಎಂದು ಹೇಳಿದನು. ಇದನ್ನು ಕೇಳಿದ ಕಿರಣ್ ತನಗೆ ಬಂದಿರುವ ಮೇಲ್ಗಳನ್ನು ಓದುತ್ತಾ, ಅವರಿಗೆ ಕರೆ ಮಾಡಿ ನನ್ನೊಂದಿಗೆ ಮಾತನಾಡುವಂತೆ ಹೇಳು ಎಂದು ಹೇಳಿದಾಗ ಪಿಯೂಷ್ ತನ್ನ ಫೋನ್ನಿಂದ ಅವನಿಗೆ ಕರೆ ಮಾಡಲು ಶುರು ಮಾಡಿದನು. ನಂತರ ಕಿರಣ್ ಪಿಯೂಷ್ನತ್ತ ನೋಡಿ ಹೇಳಿದನು, ಲ್ಯಾಂಡ್ಲೈನ್ನಿಂದ ಫೋನ್ ಮಾಡು, ಈಗ ಅವನು ನಿಮ್ಮ ಫೋನನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದನು. ಪಿಯೂಷ್ ತಕ್ಷಣ ಮೇಜಿನ ಮೇಲಿದ್ದ ಫೋನ್ನಿಂದ ರಹೇಜಾಗೆ ಕರೆ ಮಾಡಿದನು. ರಹೇಜಾ ಅತ್ತ ಕಡೆಯಿಂದ ಫೋನ್ ಸ್ವೀಕರಿಸಿ ಹಲೋ ಎಂದು ಹೇಳಿದನು. ಖುರಾನ ಕನ್ಸ್ಟ್ರಕ್ಷನ್ನಿಂದ ಪಿಯೂಷ್ ಮಾತನಾಡುತ್ತಿರುವುದು ಎನ್ನುವಷ್ಟರಲ್ಲಿ ರಹೇಜಾರವರು ಕೋಪದಿಂದ, ನಾನು ಹೇಳಿದ್ದು ನಿಮಗೆ ಒಂದು ಸಲಕ್ಕೆ ಅರ್ಥವಾಗುವುದಿಲ್ಲ ಎಂದು ಕಾಣುತ್ತದೆ. ನನ್ನ ಬಳಿ ಹಣ ಬಂದಾಗ ಕೊಡುತ್ತೇನೆ ಎಂದು ಹೇಳಿದ್ದೆ ತಾನೆ. ಒಂದು ವೇಳೆ ನೀವು ಇದೇ ರೀತಿ ಪದೇ ಪದೇ ಫೋನ್ ಮಾಡುತ್ತಿದ್ದರೆ ಹಣಕ್ಕಾಗಿ ನನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಿದ್ದೀರಿ ಎಂದು ನಿಮ್ಮ ಮತ್ತು ನಿಮ್ಮ ಬಾಸ್ ಬಗ್ಗೆ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿದ ಪಿಯೂಷ್ನ ಮುಖವು ಕಳೆಗುಂದಿತು. ಕಿರಣ್ ಪಿಯೂಷ್ಗೆ ಸನ್ನೆ ಮಾಡಿ ರಿಸೀವರ್ ಅನ್ನು ಕೊಡುವಂತೆ ಹೇಳಿದನು. ಪಿಯೂಷ್ ಅವನಿಗೆ ರಿಸೀವರ್ ಕೊಟ್ಟನು. ಕಿರಣ್ ಕಿವಿಯ ಬಳಿ ರಿಸೀವರ್ ಹಿಡಿದ ತಕ್ಷಣ, ರಹೇಜಾ, ನೀವು ಮೊದಲ ಬಾರಿಗೆ ರಹೇಜಾ ಅವರೊಂದಿಗೆ ಕೆಲಸ ಮಾಡಿದ್ದೀರಿ. ಆದ್ದರಿಂದ ನನ್ನೊಂದಿಗೆ ಕೆಲಸ ಮಾಡುವವರಿಗೂ ನನ್ನ ಪ್ರಕಾರ ಸಂಬಳ ನೀಡಲಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲ. ಎಷ್ಟು ಹಣ ಸಿಗುತ್ತದೋ ಅಷ್ಟು ಖುಷಿಯಾಗಿರುತ್ತೇನೆ. ನೀವು ಹೆಚ್ಚು ನನ್ನನ್ನು ಕೆಣಕುತ್ತೀರೋ ಅಷ್ಟೇ ಅನುಭವಿಸುತ್ತೀರಿ. ಈ ರಹೇಜಾ ಎಂಥವನೆಂದು ನಿನಗೆ ತಿಳಿದಿಲ್ಲ ಎಂದು ಹೇಳಿದನು. ಮುಂದುವರಿಯುವುದು.